ಇವತ್ತು ಹೋದ ವರ್ಷದಿಂದನೇ ಎಲ್ಲ ನಾವು ನಮ್ಮ ಮುಂಡ್ರಿಗಿ ನಾಗರಾಜಣ್ಣನವರು, ಮಾಣೆಯವರು, ನಮ್ಮ ಮಾನಂದಕೋಟಿ ಕೊಟ್ಟಮಲ್ಲಿ ಸೋಮ ಅವರು, ಹಲವಾರು ನಮ್ಮ ಶಿವರಾಜಣ್ಣವರು, ಎಲ್ಲರೂ ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ಹೋದ ವರ್ಷದಿಂದನೇ ಅದ್ದೂರಿಯಾಗಿ ಮಾಡ್ತಿದ್ವಿ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಗೌರವ, ಅವರು ಕೊಟ್ಟಂತ ಬರೆದಂತ ಸಂವಿಧಾನದಿಂದ ಇವತ್ತೆಲ್ಲ ನಾವು ಒಂದು ಸ್ಥಾನಮಾನಕ್ಕೆ ಬಂದಿದ್ವಿ. ಅವ್ರಿಗೊಂದು ಗೌರವ ಸಲ್ಲಿಸ್ಕೋಬೇಕಂತೇಳಿ ನಮ್ಮ ಮನಸ್ಸಲ್ಲಿ, ನಿಮಗೆ ಗೊತ್ತಿರ್ಬೋದು, ನಾವು ಬಹಳಷ್ಟು ಸರಿ ಅಂಬೇಡ್ಕರ್ ಅವ್ರು ನೆನೆಸ್ಕೊಂಡೆ ನಾವು ಪ್ರತಿಯೊಂದು ಕೆಲಸವನ್ನು ಮಾಡೋದು. ಅದೇ ರೀತಿಯಲ್ಲಿ ಆ ಮಹಾನ್ ವ್ಯಕ್ತಿಗೆ ಒಂದು ಗೌರವ ನಮ್ಮನ್ನ ತರ ಇರ್ಬೇಕಂತೇಳಿ ಇಲ್ಲ, ಈಗ ಹೇಳಿದ್ದೀನಿ. ನಾವು ಲೈಬ್ರರಿ ನಮ್ಮ ಬಳ್ಳಾರಿಯಲ್ಲಿ ಅತಿ ಶೀಘ್ರದಲ್ಲಿ 10 ನಿಂದ 12 ಕೋಟಿ ರೂಪಾಯಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ಲೈಬ್ರರಿಯನ್ನು ಮಾಡ್ತಿದ್ವಿ. ಅಂದ್ರೆ ಡಿಜಿಟಲ್ ಲೈಬ್ರರಿ, ಮತ್ತೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇರೋದಿಲ್ಲ ಅಂತ ಲೈಬ್ರರಿಯನ್ನು ಮಾಡ್ತಿದ್ವಿ. ಒಂದು ಡಿಸೈನ್ ಅನ್ನ ರಾಜಸ್ಥಾನಲ್ಲಿ ನಾವು ಹೋದಾಗ ನೋಡಿದ್ದೆ. ಒಂದು ಡಿಸೈನ್ ಅಲ್ಲಿ ಒಂದು ಫೌಂಡೇಶನ್ ಅವರು ಕಟ್ಸಿದ್ರು. ಅದೇ ರೀತಿಯಲ್ಲಿ ಈ ಡಿಸೈನ್ ನಮ್ಮ ಬಳ್ಳಾರಿಯಲ್ಲಿ ಮಾಡ್ಕೋಬೇಕು, ಇಲ್ಲ ಸೆಂಟ್ರಲ್ ಲೈಬ್ರರಿ ಜಾಗದಲ್ಲೇ ಮಾಡೋಣ ಅಂತೇಳಿ ನಮ್ಮ DC ಅವರು, ADC ಇದು ನಮ್ಮ CEO ಅವರು ಕೂಡ ಬಹಳ ಚೆನ್ನಾಗಿರುತ್ತೆ ಸರ್ ನೀವು ಅನ್ಕೊಂಡಿದ್ದ ಪ್ರಪೋಸಲ್ ಅಂತ ಹೇಳಿ ಹೇಳಿದ್ದಾರೆ. ಅದು ಆದಷ್ಟು ಶೀಘ್ರದಲ್ಲಿ ಅದು ಮಾಡ್ಬೋದು ಸರ್. ಪುಟ್ಟ ಪುನರಚನಾ ಸಂಸ್ಥೆಗೆ ಸಾಕಷ್ಟು ಶಾಸಕರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ತಾವು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ರು. ಲಾಸ್ಟ್ ಟೈಮ್ ಲೆಟರ್ ಕೂಡ ಬರ್ದಿದ್ರಿ. ಎಲ್ಲಿಗೆ ಬಂತು ಸರ್ ಅದು ಪ್ರೊಸೆಸ್? ಏನು ಭರವಸೆ ಕೊಟ್ಟಿದ್ದಾರೆ? ನಾನೇನು ಡೆಲ್ಲಿಗೆ ಹೋಗಿದ್ದು, ನಾನೆಲ್ಲ ನಮ್ಮ ನಾಯಕರನ್ನ ಹೆಂಗ್ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಯಾವ ರೀತಿಯಲ್ಲಿ ನಾನು ಹೋಗಿ ಭೇಟಿ ಆಗ್ತೀನೋ ಆ ರೀತಿಯಲ್ಲಿ ನಾನು ಒಬ್ಬನೇ ಹೋಗಿ ಭೇಟಿಯಾಗಿ ಬಂದಂಥದ್ದು. ಅಲ್ಲೇನು ಸಚಿವ ಸ್ಥಾನದ್ದು ಡಿಸ್ಕಷನ್ ಏನು ಬರಲಿಲ್ಲ, ಬೇರೆದೇನು ಡಿಸ್ಕಷನ್ ಇಲ್ಲ. ನಾವು ಹೋದಾಗ ನಮ್ಮ ಜಿಲ್ಲೆದಲ್ಲಿ ಯಾವ ರೀತಿಯಲ್ಲಿ ನಡೀತಿದೆ, ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗ್ಬೇಕಿದೆ, ಇನ್ನ ಏನು ಪೆಂಡಿಂಗ್ ಇದೆ ಅನ್ನೋದು ನಮ್ಮ ವರಿಷ್ಠರಿಗೆಲ್ಲ ತಿಳಿಸ್ಬೋದು. ನಿನ್ನೆ ಮೊನ್ನೆ ಶಾಸಕರು ಸುಮಾರು 20 ರಿಂದ 30 ಶಾಸಕರು ಡೆಲ್ಲಿಯಲ್ಲಿ ಇದ್ದಾರೆ. ಅದು ನಾನು ಪೇಪರಲ್ಲಿ ಇವತ್ತು ನೋಡಿದ್ದು, ನನಗೂ ಅಷ್ಟು ಗೊತ್ತಿಲ್ಲ. ಅವ್ರು ಯಾರು ಸಂಪರ್ಕ ಮಾಡಿದ್ರೆ ಸರ್ ಹೋಗುವಾಗ ನೀವು ಬನ್ನಿ ಜೊತೆಗೆ ಅಂತ ಡೆಲ್ಲಿಗೆ? ಇಲ್ಲ, ನನಗೆ ಯಾರು ಮಾಡಿಲ್ಲ. ನಾನು ಮೊನ್ನೆನೇ ಡೆಲ್ಲಿಯಿಂದ ಬಂದಿದ್ದು. ಮೊನ್ನೆನೇ ನಾನು ಪ್ರೈವೇಟ್ ಆಗಿ ಒಂದು ಕೆಲಸ ಇದ್ರೆ ಅಲ್ಲಿ ಬಿಸ್ನೆಸ್ ಕೆಲಸದ ಮೇಲೆ ಹೋಗಿ ನಮ್ಮ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಬಂದಿದ್ದೆ. ಖರ್ಗೆ ಅವರು ಭೇಟಿ ಮಾಡಿದ್ರಿ ಸರ್? ಏನಾದ್ರು ರಾಜಕೀಯ ಚರ್ಚೆ ಆಯ್ತಾ ಸರ್? ಬಳ್ಳಾರಿ ಆಯ್ತು ಅಥವಾ ರಾಜ್ಯದ ಬಗ್ಗೆ? ಮತ್ತೆ ನಮ್ಮ ನಾಯಕರು ಅವ್ರ ಹತ್ರ ಹೋದಾಗ ರಾಜಕೀಯ ಚರ್ಚೆನೇ ಆಗುತ್ತೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಪಾರ್ಟಿನ ಯಾವ ರೀತಿಯಲ್ಲಿ ಬಲಿಷ್ಠವಾಗಿ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಇನ್ನ ಅಭಿವೃದ್ಧಿ ಕೆಲಸಗಳು ಯಾವ ರೀತಿಯಲ್ಲಿ ಮಾಡಬೇಕು. ಖರ್ಗೆ ಸಾಹೇಬರಿಗೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ವಿಶೇಷವಾದ ಪ್ರೀತಿ. ಇನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮಂತ ಯುವಕರು ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬಂದ್ರೆ ನಮ್ಮ ಪ್ರಾಂತ್ಯಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಖರ್ಗೆ ಸಾಹೇಬ್ ಒಂದು ಅಭಿಪ್ರಾಯ. ಸದ್ಯಕ್ಕೆ ಒಂದು ಬಹಳ ಚರ್ಚೆ ಆಗ್ತಾ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರಾಗಿದ್ದು, ಜಮೀರ್ ಅಹಮದ್ ಅವರು ಇನ್ನು ಮಾತುಕತೆ ಮಾಡ್ತಾ ಇದಾರೆ ಅಂತ, ಪಕ್ಷ ತೋರಿತಾರೆ ಅನ್ನೋ ಚರ್ಚೆಗಳಾಗ್ತದೆ. ಈ ರೀತಿ ಹೈಜಾಕ್ ನಡೀತಾ ಇದೆಯಾ ಸರ್ ಪಕ್ಷದಿಂದ? ಬೇರೆ ಗುಂಪುಗಾರಿಕೆ, ಅಲ್ಪಸಂಖ್ಯಾತರೆಲ್ಲರೂ ಬೇರೆ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೇನು ನೀವು ಹೇಳ್ತಿದ್ರೆ ಈಗ ಗೊತ್ತಾಗ್ತದೆ. ಅದ್ರ ಬಗ್ಗೆ ಯಾರು ನಮಗೆ ಅಷ್ಟು ಡೆಪ್ತ್ ಆಗಿ ನಮಗೆ ಗೊತ್ತಾಗಲ್ಲ ಇನ್ಫಾರ್ಮೇಶನ್ಸ್. ಮೊದಲ ಬಾರಿ ಶಾಸಕರು ಗೆದ್ದವರಿಗೆ ಪರಿಗಣಿಸಬೇಕು ಅನ್ನೋ ಕೂಡ ತಾವೇನು ಕೊಟ್ಟಿದ್ರಿ? ಹೈಕಮಾಂಡ್ ಏನಾದ್ರು ಭರವಸೆ ಕೊಟ್ಟಿದೆ ಸರ್? ಇಲ್ಲ, ಭರವಸೆ ಏನು ಕೊಡ್ಲಿಲ್ಲ. ನಾವು ಕೇಳಿದ್ದು ಸತ್ಯ ಇದೆ, ಕೇಳೋದ್ರಲ್ಲಿ ತಪ್ಪು ಇಲ್ಲ. ಯಾಕಂದ್ರೆ ಮೊದಲ ಬಾರಿ ಆದಂತ ಶಾಸಕರಲ್ಲಿ ಕೂಡ ಬಹಳಷ್ಟು ಮಂದಿ ಕಷ್ಟ ಬೀಳೋ ತತ್ವವನ್ನು ಹೊಂದಿದ್ದಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಅಂತವ್ರು ಮೊದಲ ಬಾರಿ ಆದಂಥವ್ರು, ಯಾಕಂದ್ರೆ ಮೊದಲ ಬಾರಿ ಗೆದ್ದಂಥವ್ರು ಬೇರೆ ಬೇರೆ ಕಡೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥ ಸಂದರ್ಭ ಇದೆ. ಅದೇ ನಿಟ್ಟಿನಲ್ಲಿ ಮೊದಲ ಬಾರಿ ಗೆದ್ದಂತ ಶಾಸಕರಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಅವಾಗ ಏನು ನಾವು ಕೇಳಿದ್ವಿ. ನಮ್ಮ ಮೊದಲ ಬಾರಿ ಗೆದ್ದಂಥವ್ರದಲ್ಲಿ ಯಾರಿಗೆ ಆ್ಯಪ್ ಪರ್ಸನ್ಸ್ ಇರ್ತಾರೋ ಅಂಥವ್ರಿಗೆ ಕೊಟ್ರೆ ಪಕ್ಷಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ವಿ. ಸರ್, ಈಗ ಬಳ್ಳಾರಿಯಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ನೀರು ಬರೋದು ಇಲ್ಲ, ಬಳ್ಳಾರಿಯಲ್ಲಿ ಇಷ್ಟಕ್ಕೆ ಮುಂಚೆ ಏನಾಗಿತ್ತು, ಡ್ಯಾಮ್ ಗೇಟ್ಸ್ ಏನು ರಿನೋವೇಷನ್ ಇದು ಹೊಸವಾಗಿ ಮಾಡ್ಬೇಕಂತದಕ್ಕೋಸ್ಕರ ನಾವು ನೀರು ತಗೊಳಕ್ ಆಗಿರಲಿಲ್ಲ. ನಾವು ಒಂದು 5th 6th ತಾರೀಕಿಗೆ ನಮ್ಮ ನೀರು ನಮಗೆ ಡ್ಯಾಮ್ ಗೇಟ್ಸ್ ಅವೆಲ್ಲ ಆದ್ಮೇಲೆ ನಮ್ಮ ನೀರು ನಮ್ಮ ಅಲಾಟ್ಮೆಂಟ್ ಸಿಕ್ಕಿದೆ. ಈಗ ಅಷ್ಟು ತೊಂದರೆ ಆಗಲ್ಲ, ಯಾಕಂದ್ರೆ ಡ್ಯಾಮ್ ಗೇಟ್ಸ್ ಇಂದ ನಾವು ನೀರು ತಗೊಂಡಿರ್ಲಿಲ್ಲ. ಅದು ಈಗ ಮೊನ್ನೆ 6ನೇ ತಾರೀಕಿಗೆ ನಾವು ನೀರನ್ನು ಬಿಡಿಸ್ಕೊಂಡಿದ್ವಿ. ಈಗೇನು ತೊಂದರೆ ಆಗಲ್ಲ. ನೀವು ಅದು ಹೋದಾಗ ನಿಮಗೂ ಹೇಳಿದ್ದೆ ಲಾಸ್ಟ್ ಟೈಮ್ ಕೆರೆ ವಿಸಿಟ್ ಬಂದಾಗ. ಸರ್, ಈಗ ದಾವಣಗೆರೆ ಉಪಚುನಾವಣೆ ಬಳಿಕ ಈಗ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈಗ ಅವ್ರು ಸಪೋರ್ಟ್ ಮಾಡಲಿಲ್ಲ ಕಾಂಗ್ರೆಸ್ಗೆ ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಸರ್. ನನಗೆ ಗೊತ್ತಿದ್ದಂಗೆ ನನ್ನ ಮಾಹಿತಿ ಪ್ರಕಾರ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆ ಅವ್ರು ಟಿಕೆಟ್ ಕೇಳಿರ್ಬೋದು. ರಿಸಲ್ಟ್ ಏನಾದ್ರು ಪಕ್ಷದ ಮೇಲೆ ಪ್ರಭಾವ ಬೀರಬಹುದು ಸರ್? ಏನಾದ್ರು ರಿಸಲ್ಟ್ ಗೆದ್ದೆ ಗೆಲ್ತೀವಿ, ಅದ್ರಾಗ ಏನು ಪಕ್ಷದ ಮೇಲೆ ಏನು ಪ್ರಭಾವ ಬೀಳಲ್ಲ. ನಾವೇ ಗೆಲ್ಲೋದೇ ಇದ್ದಾಗ. SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು. ಲೀಡ್ ಕಡಿಮೆ ಆಗುತ್ತೆ ಅಲ್ಲ, ಅಲ್ಲಿ ಏನೋ ಲೀಡ್ ಕಮ್ಮಿ ಆಗೋದು ನಾರ್ಮಲ್, ಅವೆಲ್ಲ ನಡೀತಾನೆ ಇರುತ್ತೆ.
ಏನ್ ಪ್ರತಿ ಸಾರಿ ಎಲೆಕ್ಷನ್ ನಡೆದಾಗ ಒಬ್ರು 50,000 ಗೆಲ್ತಾರೆ, 30,000 ಗೆಲ್ತಾರೆ ಅನ್ನೋದು. ಒಂದ್ ಓಟಿಂದ ಗೆದ್ರು ಗೆದ್ದಂಗೆ, ಗೆಲ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ 2 ಕ್ಷೇತ್ರ ಗೆಲ್ತಾರೆ. ಯಾಕಂದ್ರೆ ನಮ್ ಗ್ಯಾರಂಟಿ ಸ್ಕೀಮ್ಗಳು ಆ ರೀತಿಯಲ್ಲಿ ಇದೆ, ಜನಕ್ಕೆ ರೀಚ್ ಆಗ್ತದೆ. ಸರ್, ಯುವಕರಿಗೆ ಜಾಸ್ತಿ ಇನ್ನೊಂದು ಇಲ್ಲಿ ಜಿಮ್ ಆಗ್ತಾ ಇದೆ, ಸ್ವಲ್ಪ ಆಮೆಗತ್ತಲ್ಲಿ ನಡೀತಾ ಇದೆ. ನಾನು ಅವರು ಕೂಡ ಇಲ್ಲಿ ಜಿಮ್ ಏನ್ ಮಾಡ್ತಿದ್ದೀವಿ ಅವ್ರು ಕೂಡ ಕರೆಸಿ ಮಾತಾಡ್ತೀನಿ. ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ನಾನು ನಾಗೇಂದ್ರಣ್ಣವ್ರು ಮಂತ್ರಿ ಆದಾಗ ಅವ್ರ ಕ್ಷೇತ್ರಕ್ಕೆ ಕೂಡ ಅವ್ರು ದುಡ್ಡು ಕೊಡ್ಲಿಲ್ಲ. ನಾನು ನಾಗೇಂದ್ರಣ್ಣವ್ರ ಹತ್ರ ಕೇಳಿ 12 ಕೋಟಿ ರೂಪಾಯಿ ಜಿಮ್ ಮಾಡಬೇಕು, ನಮ್ಮ ಬಳ್ಳಾರಿ ನಗರದ ಯುವಕರಿಗೆ ಒಂದು ಪ್ರೈವೇಟ್ ಜಿಮ್ಗೆ ಹೋದ್ರೆ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ಮಾಡ್ಬೇಕಂತ ಕೇಳಿದ್ವಿ. ಇವರು ಬೆಂಗಳೂರವರು ಮಂಗಳೂರವರು ಇರಬೇಕು ಕಾಂಟ್ರಾಕ್ಟರ್ಸ್, ನನಗೂ ಅಷ್ಟು ಗೊತ್ತಿಲ್ಲ, ಕರೆಸಿ ಮಾತಾಡಿ ಅದನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.